ಎಲ್ರಿಗೂ ನಮಸ್ಕಾರ. ಸಿಹಿಮುಗೆ ಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಫಸ್ಟ್ ರೆಸಿಪಿ ಬಂದು ಬದನೆಕಾಯಿ ಎಣ್ಗಾಯಿ. ಇದು ನಮ್ಮ ಅಜ್ಜಿ ಸ್ಟೈಲ್. ಯಾಕಂತ ಅಂದರೆ ನಂಗೆ ಯೂಟ್ಯೂಬಲ್ಲಿ ಈ ರೆಸಿಪಿ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾನು ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಹಿಸ್ಟ್ರಿ ಅಂತಲೇ ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದು. ಸೊ ನಮ್ಮನೇಲಿ ಮಾಡೋವಂಥ ಈ ರೀತಿ ಎಣ್ಗಾಯಿ ಪಲ್ಯದ ರೆಸಿಪಿನ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡಬೇಕು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಬನ್ನಿ, ಹಾಗಿದ್ರೆ ನಮ್ಮ ಅಜ್ಜಿ ಸ್ಟೈಲ್ ಎಣ್ಗಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಏನೇನು ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಬೇಕು ಅಂತ ನೋಡೋಣ. ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ವಿತ್ ಮೆಷರ್ಮೆಂಟ್ ನೀಟಾಗಿ ತೋರಿಸಿದ್ದೀನಿ. ಇದನ್ನೆಲ್ಲ ನೀವು ಜೋಡಿಸಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ ಇಲ್ಲಿ ಹುಚ್ಚೆಳ್ಳು ಮತ್ತು ಕಡಲೆನ ನಾನು ಡ್ರೈ ರೋಸ್ಟ್ ಮಾಡಿಬಿಟ್ಟು, ಅಂದರೆ ಖಾಲಿ ಬಾಣಲಿಲಿ ಏನೂ ಎಣ್ಣೆ ಹಾಕ್ದೇ ಜಸ್ಟ್ ಅವೆರಡನ್ನೇ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡಿ, ಹುಚ್ಚೆಳ್ಳು ಸೌಂಡ್ ಬರಬೇಕು, ಅದು ಸಿಡಿಯೋ ಥರ ಸೌಂಡ್ ಬರೋ ಅಷ್ಟು ಅಲ್ಲಿ ತನಕ ಅದನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 4 ದೊಡ್ಡದಾಗಿರೋ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು. 1 ಕಪ್ ಕಾಯಿ ತುರಿ, ಹಸಿ ಕಾಯಿ ತುರಿ ಹಾಕ್ಕೋಬೇಕು. ಸಬ್ಸಿಗೆ ಸೊಪ್ಪು 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, 2 ಈಕ್ವಲ್ ಕ್ವಾಂಟಿಟಿಲಿರಬೇಕು. ಆಗಲೇ ಪುಡಿ ಮಾಡಿಟ್ಕೊಂಡಂಥ ಹುಚ್ಚೆಳ್ಳು ಮತ್ತು ಕಡಲೆ ಪೌಡರ್, ಸಾಂಬಾರ್ ಪೌಡರ್, ಬೆಲ್ಲ, ಹುಣಸೆ ರಸ, ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಸೇರ್ಕೋಬೇಕು ಎಲ್ಲದಕ್ಕೂ. ಆ ರೀತಿ ನಿಧಾನಕ್ಕೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ಳೋಣ. ಇಲ್ಲಿ ನಾವು 3 ಟೇಬಲ್ ಸ್ಪೂನ್ ಅಂತ ಹೇಳಿರೋದು ಸ್ಟಾರ್ಟಿಂಗಲ್ಲಿ, ಅದರಲ್ಲಿ 2 ಸ್ಪೂನ್ ಮಾತ್ರ ನಾವು ಮಿಕ್ಸಿಂಗಿಗೆ ಹಾಕ್ಕೊಂಡು ಇನ್ನು 1 ಸ್ಪೂನ್ನ ಲಾಸ್ಟಿಗೆ ಕುಕ್ಕರ್ಗೆ ಹಾಕಬೇಕಾದ್ರೆ ಹಾಕ್ಕೊಳ್ಳೋಣ. ಈಗ ನಾನು ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ನೀಟಾಗಿ ತೊಳೆದ್ಬಿಟ್ಟು ಪ್ಲಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದು. ಯಾಕಂದರೆ ಆ ಫಿಲ್ಲಿಂಗ್ನೆಲ್ಲ ಅದರೊಳಗಡೆ ನಾವು ನೀಟಾಗಿ ಸೇರಿಸ್ಬೇಕು. ಕ್ಯಾಪ್ಸಿಕಮ್ ಮಾತ್ರ ನಾವು ಅಡ್ಡ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ತುಂಬಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗೆ ನಾವೆಲ್ಲ ಫಿಲ್ಲಿಂಗ್ಸ್ನೂ ತುಂಬಿದ್ದೀವಿ. ನೆಕ್ಸ್ಟು ನಾವು ಒಂದು ಕುಕ್ಕರ್ ತೊಗೊಂಡು ಅದನ್ನ ಹೀಟ್ ಮಾಡಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಆಗಕ್ಕೆ ಬಿಡೋಣ. ಈಗ ಎಣ್ಣೆ ಬಿಸಿ ಆದಮೇಲೆ ತುಂಬಿರೋ ಎಲ್ಲ ತರಕಾರಿನೂ ನಿಧಾನಕ್ಕೆ ಒಂದೊಂದಾಗಿ ಹಾಕ್ಕೊತ ಬರೋಣ.
ಲಾಸ್ಟಿಗೆ ಈ ಫಿಲ್ಲಿಂಗ್ ಏನು ಉಳಿದಿರುತ್ತೆ ತುಂಬೆಲ್ಲ ಆಗಿ ಉಳಿದಿರೋ ಫಿಲ್ಲಿಂಗ್ನ ಮೇಲ್ಗಡೆ ನೀಟಾಗಿ ಈ ಥರ ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ಸ್ ಹಾಕ್ಸೋಣ. ಈಗ ಕುಕ್ಕರ್ ಕೂಲ್ ಆಗಿದೆ, ನಮ್ಮ ಎಣ್ಗಾಯಿ ರೆಡಿಯಾಗಿದೆ. ಇದನ್ನ ನಾವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರೈಸ್ ಯಾವುದಕ್ಕೆ ಬೇಕಿದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಇದು ಖಾರ ಕೂಡ ಇರೋದಿಲ್ಲ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಇದೇ ರೀತಿಯಾದ ಡಿಫ್ರೆಂಟ್ ರೆಸಿಪೀಸ್ಗೆ ಸಿಹಿ ಮೊಗೆ ಸ್ವಾದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.